ರಾಜ್ಯದಲ್ಲಿ ಲಾರಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ತಾಗ್ತಾ ಇರುವುದು. ಇನ್ನು ಎರಡನೇ ದಿನಕ್ಕೆ ಲಾರಿ ಮುಷ್ಕರ, ಜನರಿಗೆ ಟೆನ್ಷನ್. ಲಾರಿ ಮಾಲೀಕರ ಜೊತೆಗಿನ ಸಿಎಂ ಸಿದ್ದರಾಮಯ್ಯ ಅವರ ಸಂಧಾನ ಸಭೆ ವಿಫಲವಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಯಿತು, ಇದು ವಿಫಲವಾಗಿದೆ. ಮುಷ್ಕರ ನಿಲ್ಲಿಸುವಂತೆ ಸಿಎಂ ಹೇಳಿದ್ರು ಕೂಡ ಸಂಘದ ಲಾರಿ ಮಾಲೀಕರು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಎರಡನೇ ಸುತ್ತಿನಲ್ಲೂ ಕೂಡ ಸಭೆ ಫೇಲ್ ಆಗಿದೆ. ಮತ್ತೊಮ್ಮೆ ಸಭೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘವಾದಂತಹ 1.5 ಗಂಟೆ ಸಂಧಾನ ಸಭೆ ನಡೆದರೂ ಕೂಡ ಸಭೆ ವಿಫಲವಾಗಿರೋದು. ಹೀಗಾಗಿ ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ ಏನಿದೆ ಮುಂದುವರಿಯುತ್ತೆ, ಎರಡನೇ ದಿನಕ್ಕೆ ಕಾಲಿಟ್ಟಿರೋದು. ಇಂದಿನಿಂದ ಉಗ್ರ ಹೋರಾಟ ನಡೆಸೋದಕ್ಕೆ ಲಾರಿ ಮಾಲೀಕರು ಕೂಡ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಇನ್ನು ಲಾರಿ ಮಾಲೀಕರು ಪ್ರಮುಖವಾಗಿ ಡೀಸೆಲ್ ರೇಟ್ ಅನ್ನ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ₹2 ಹೆಚ್ಚಳ ಮಾಡಿರೋದ್ರ ಜೊತೆಗೆ ಕೆಲವೊಂದಷ್ಟು ಡಿಮ್ಯಾಂಡ್ಗಳನ್ನ ಮುಂದಿಟ್ಕೊಂಡು ಮುಷ್ಕರ ಮಾಡ್ತಾ ಇರೋದು. ಇನ್ನು ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ನಿಂತಲ್ಲೇ ನಿಂತಿರತ್ತೆ ನಿಮ್ಮ ಬೈಕು, ಸ್ಕೂಟರು, ಕಾರು, ಏನೇ ಪರ್ಸನಲ್ ವೆಹಿಕಲ್ಸ್ ಇದ್ರೂ ಕೂಡ. ಯಾಕಂದ್ರೆ ಲಾರಿ ಮುಷ್ಕರ ಹಿನ್ನೆಲೆ ಅಗತ್ಯ ವಸ್ತುಗಳೇನಿದೆ ಇದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇನ್ನು ಪೆಟ್ರೋಲ್ ಟ್ಯಾಂಕರ್ಗಳು ಮುಷ್ಕರ ಆಗಿದೆ. ಹಾಗಾಗಿ ಇವರು ಕೂಡ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯದಲ್ಲಿ ಜನಜೀವನ ಏರುಪೇರಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆಟೋದಂತೆ ಲಾರಿ ಮಾಲೀಕರಿಗೆ ಬಾಡಿಗೆ ದರವನ್ನು ಕೂಡ ಫಿಕ್ಸ್ ಮಾಡಿ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಈ ಹೇಳಿಕೆಯನ್ನ ನೀಡಿರೋದು ಷಣ್ಮುಗಪ್ಪ. ಅಂದ್ರೆ ಡೀಸೆಲ್ ದರ ಎಷ್ಟಾದ್ರೂ ಏರಿಸಿ, ಆದ್ರೆ ರೇಟ್ ಫಿಕ್ಸ್ ಅಂತ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಆಡಿಲ್ಲ. ಹೀಗಾಗಿ ಹೋರಾಟದಿಂದ ನಾವು ಹಿಂದೇಟನ್ನ ಹಾಕೋದಿಲ್ಲ, ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತೀವಿ ಅಂತ ಸ್ಪಷ್ಟನೆ ನೀಡಿರೋದು.